ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಲಂಚಾವತಾರ ಬಯಲಿಗೆ ಬಂದಿದೆ. ಕಾಮಗಾರಿ ಗುತ್ತಿಗೆ ನೀಡುವಂತ ಮುನ್ನವೇ ಕೊಡಬೇಕಂತೆ ಲಂಚ. ಕಾಮಗಾರಿಗೆ ಗುತ್ತಿಗೆ ಕೊಡಬೇಕು ಅಂದ್ರೆ ಅದಕ್ಕೂ ಮುಂಚೆ ಲಂಚ ಕೊಡಬೇಕಾಗುತ್ತೆ. ಮೊದಲೇ ಲಂಚ ಕೊಟ್ಟಿಲ್ಲ ಅಂದ್ರೆ ಟೆಂಡರ್ಗೆ ಸಲ್ಲಿಸಿದ ಅರ್ಜಿಯೇ ರಿಜೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಪ್ರೊಸೀಜರೇ ಉಲ್ಟಾ ಪಲ್ಟಾ ಆಗಿರೋದು. ಅರ್ಜಿ ಸಲ್ಲಿಕೆ ಆದ ನಂತರ ಟೆಂಡರ್ ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ಅದು ಬಿಡ್ಡಿಂಗ್ ಆಗುತ್ತೆ, ಅದೆಲ್ಲ ನೆಕ್ಸ್ಟ್ ಪ್ರೊಸೀಜರ್. ಬಟ್ ಇಲ್ಲಿ ನೀವು ಅರ್ಜಿ ಹಾಕಿದ್ದೀರಾ, ಆ ಅರ್ಜಿ ರಿಜೆಕ್ಟ್ ಆಗಬಾರ್ದು ಅಂದ್ರೂ ಕೂಡ ಲಂಚ ಕೊಡ್ಬೇಕಂತೆ. ಲಂಚ ಕೊಡದವರ ಅರ್ಜಿ ರಿಜೆಕ್ಟ್ ಮಾಡೋದಕ್ಕೆ ಇ ಹರ್ಷ ಸೂಚನೆ ಕೊಟ್ಟಿರುವುದಂತೆ. ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಗುತ್ತಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ತೆರಳಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ಮುಖಂಡ ರಾಮಚಂದ್ರು ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರೋದು. ಲಂಚ ಕೊಡದೇ ಇರೋದಕ್ಕೆ ಸುರೇಶ್ ಎಂಬುವರು ಸಲ್ಲಿಸಿದಂತ ಅರ್ಜಿ ತಿರಸ್ಕಾರ ಆಗಿರೋ ಆರೋಪ ಇದೆ. ಯಾವ ಕಾರಣಕ್ಕಾಗಿ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದೀರಿ, ಮಾಹಿತಿ ಕೊಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇ ಹರ್ಷ. ಗುತ್ತಿಗೆದಾರರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ಕಣ್ಣೀರ್ ಹಾಕಿದ್ದಾರೆ ಅಲ್ಲಿರುವಂತ ಮಹಿಳಾ ಅಧಿಕಾರಿಗಳು. ತಾಂತ್ರಿಕ ಸಹಾಯಕಿ ಶಿಲ್ಪಾ ವಿ ಅದೇ ರೀತಿಯಾಗಿ ಶುಭ ಕಣ್ಣೀರ್ ಹಾಕಿರೋದು. ಹರ್ಷ ಸೂಚನೆಯಂತೆ ಟೆಂಡರ್ ಅರ್ಜಿ ನೀವು ಸುರೇಶ್ ಅವರು ಬಿಜಿನ ಆಕ್ಚುಲಿ ಬಿಜಿ ಇರೋದು ಕ್ಯಾಶಿಯರ್ ಕೊಡ್ಬೇಕು. ನಾವು ನೀವು ಬಿಜಿ ಅಂತ ತಂದು ಕೊಟ್ಟಿಲ್ಲ ಅಂತೇಳಿ ಬುಧವಾರ ರಜೆ ಇತ್ತು ಸುಧಾ. ನೀವು ಬೇಕಾಗಿ ಒಬ್ಬ ಗುತ್ತಿಗೆದಾರರಿಗೆ ನೀವು ಏನೋ ಉಪಯೋಗ